ಅಲ್ಲಿ ವಿಜಾತಿ ಒತ್ತಕ್ಷರಗಳನ್ನ ಕಲಿತೀರಾ. ಅಂದ್ರೆ ವಿಜಾತಿ ಒತ್ತಕ್ಷರ ಅಂದ್ರೆ ಪಾಗೆ ನಾವು ಕೊಡೋದು. ಈಗ ಪುಷ್ಪ ಶಾಗೆ ಒತ್ತಕ್ಷರ ಕೊಡ್ತೀರಾ, ಪಾವ ಕೊಡ್ತೀರಾ. ಈಗ ಶಾಖೆ ಅಂತ ಬಂದ್ರೆ ಕಾಗೆ ಯಾವತ್ತು ಕೊಡೋದು ಅಂತ ಅಲ್ಲೆಲ್ಲ ಬರೋದು ವಿಜಾತಿ ಒತ್ತಕ್ಷರಗಳು. ಆದ್ರೆ ನೀವು ಇಲ್ಲಿ ಕಲಿತಿರೋದು ಆಯ್ತಾ. ಈಗ ಕಾಗೆ ಯಾವ ಲೆಟರ್ ಯೂಸ್ ಮಾಡ್ತಿದ್ರಿ ನೀವು? ಕಾಗೆ ಕೆ ಅಲ್ವಾ. ಈಗ ಕಾಗೆ ಕೆ ಒತ್ತ ತಕ್ಷಣ ಅದು ಒತ್ತಕ್ಷರ ಬರದ ತಕ್ಷಣ ಅದು ಒತ್ತಕ್ಷರ ಕೊಡಕ್ ಆಗಲ್ಲ. ಕಾಯಿ ಇದ್ದಿದ್ದು ಕು ಆಗ್ಬೇಕು. ಏನಾಗ್ಬೇಕು? ಕಾಯಿ ಇದ್ದಿದ್ದು ಕು ಆಗ್ಬೇಕು. ಕಾಯಿ ಇದ್ದಿದ್ದು ಕು ಆಗ್ಬೇಕು ಅಂದ್ರೆ ನೀವು ಕೆ ಒತ್ತ ತಕ್ಷಣ ಎಫ್ ನ ಪ್ರೆಸ್ ಮಾಡ್ಬೇಕು. ಕೀಬೋರ್ಡ್ ಅಲ್ಲಿ ಕೆ ಒತ್ತ ತಕ್ಷಣ ಎಫ್ ಕೂಡ ಒತ್ತಬೇಕು. ಆಗ ಕಾಯಿ ಇದ್ದಿದ್ದೇನಾಗುತ್ತೆ? ಕು ಆಗುತ್ತೆ. ಇದಕ್ಕ ಎಫ್ ಕೊಟ್ಟ ತಕ್ಷಣ ಕು ಆಗುತ್ತೆ. ಆಗ ನೀವು ಯಾವ ಒತ್ತಕ್ಷರ ಕೊಡ್ಬೇಕು ಮತ್ತೆ ಅದೇ ಒತ್ತಕ್ಷರನ ಒತ್ತಬೇಕು. ಅವಾಗ ಮತ್ತೆ ಅದು ಕಾನೇ ಆಗುತ್ತೆ. ಕಾಗೆ ಒತ್ತಕ್ಷರ ಆಗಿ ಹಿಂಗಾಗುತ್ತೆ. ಈ ಲೆಟರ್ ಯಾವ್ದು ಯೂಸ್ ಮಾಡ್ತೀರಾ? ಕೇಳಿದೆ ಕಾಯಿ ಕು ಆಗ್ಬೇಕಂದ್ರೆ ಎಲ್ಲ ಕೊಡ್ಬೇಕು. ಮತ್ತೆ ಅದೇ ಒತ್ತಕ್ಷರ ಓದೋದ್ರಿಂದ ನೀವು ಯಾವ್ದು ಮಾಡ್ಬೇಕು? ಮತ್ತೆ ಕೇಳಿ ಓದ್ಬೇಕು. ಅರ್ಥ ಆಯ್ತಾ? ಕಾ ಫಸ್ಟ್ ಕಾಯಕ್ಕೆ ಕಾಯಿ ಯಾವುದೇ ಒತ್ತಕ್ಷರ ಕೊಡ್ಬೇಕು ಅಂದ್ರೆ ಫಸ್ಟ್ ಅದು ಕಾಯಿ ಕು ಆಗ್ಬೇಕು. ಕಾಯಿ ಕು ಆಗ್ಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು? ಎಫ್ ನ ಪ್ರೆಸ್ ಮಾಡ್ಬೇಕು. ಆಯ್ತಾ? ಕೆ ಎಫ್ ಕೆ ಅಂತ ಕೊಟ್ಟಾಗ ಮುಂದೆ ಎಫ್ ಆದ್ಮೇಲೆ ಮತ್ತೆ ಶಿಫ್ಟ್ ಕೇನೆ ಒತ್ತಬೇಕು ನೀವು. ಯಾಕಂದ್ರೆ ಇದು ಎರಡೇ ಕ ಅಲ್ವಾ. ಸೊ ಅದರಿಂದ ನೀವೇನ್ ಮಾಡ್ಬೇಕು? ಶಿಫ್ಟ್ ನ ಯೂಸ್ ಮಾಡ್ಬೇಕು. ಕಾಯಿ ಇದಕ್ಕೂ ಆಗ್ಬೇಕು ಅನ್ನೋದು ಇದಕ್ಕೂ ಕೂಡ ಎಫ್ ನ ಪ್ರೆಸ್ ಮಾಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಜಿ ಏನ್ ಮಾಡ್ತೀರಾ? ಜಿ ಮಾಡ್ತೀರಾ? ಇದು ಗೊತ್ತಾಯ್ತಾ? ಬರೀತಿದ್ದೀರಾ ನೀವೇ ಓದಕ್ಕೆ? ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಕಾಗೆ ಏನ್ ಮಾಡ್ತೀರಾ? ಎಲ್ಲರೂ ಒಟ್ಟಿಗೆ ಹೇಳ್ಬೇಕು. ಗೊತ್ತಾಗಿದೆ ಅಲ್ವಾ ಎಲ್ಲಕ್ಕೂ? ನೆಕ್ಸ್ಟ್ ಚಾಗೆ ಏನಾಗುತ್ತೆ? ಚಾಗೆ ಏನ್ ಮಾಡ್ತೀರಾ? ವಾಯ್ಸ್ ಒಟ್ಟಿಗೆ ಬರ್ತಾ ಇಲ್ಲ.